ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರ ಪಾಲಿಸುವಂತೆ ಮುಖಂಡರ ಆಗ್ರಹ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆಯುವಂತಹ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರವನ್ನು ಪಾಲಿಸುವಂತೆ ಸ್ಥಳೀಯ ಮುಖಂಡರು ಆಗ್ರಹಿಸಿದ್ದಾರೆ. ಈ ಕುರಿತು ಅಗತ್ಯ ಕ್ರಮ ತೆಗೆದುಕೊಳ್ಳುವುದಾಗಿ ತಹಸೀಲ್ದಾರ್ ಸಿಗ್ಬತುಲ್ಲಾ ಅವರು ಹೇಳಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಅಂಬಿಗರ ಚೌಡಯ್ಯ ಸವಿತಾ ಮಹರ್ಷಿ ಜಯಂತಿ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆಯ ಪೂರ್ವಭಾವಿ ಸಭೆ ನಡೆಯಿತು. ಇದೇ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶ್ರೀನಿವಾಸ್ ಯಾದವ್ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ ಸಹ ಮಾತನಾಡಿ, ಮಹನೀಯರು ಸರ್ಕಾರಿ ಕಾರ್ಯಕ್ರಮಗಳ ಯೋಜನೆಯ ಕುರಿತು ನಡೆಯುವಂತಹ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ಆಗುವುದು ಒಂದು, ಬಳಿಕ ಅದು ಬದಲಾಗುತ್ತದೆ. ಕಳೆದ ಸ್ವಾತಂತ್ರ್ಯ ದಿನಾಚರಣೆಯಂದು ಮುಖ್ಯ ಭಾಷಣಕಾರರು ಮಾತನಾಡುವಾಗ ಒಬ್ಬರು ಮಧ್ಯೆ ಎದ್ದು ಮಾತನಾಡಿ ಭಾಷಣಕಾರರಿಗೆ ಅವಮಾನ ಮಾಡಿರುತ್ತಾರೆ. ಈ ರೀತಿಯಾದರೆ ಮುಖ್ಯ ಭಾಷಣಕಾರರ ಭಾಷಣವೇ ಕಾರ್ಯಕ್ರಮದಿಂದ ತೆಗೆದುಹಾಕಿ ಎಂದು ಆಗ್ರಹಿಸಿದ್ದಾರೆ. ಈ ವೇಳೆ ಬಿಇಒ ಕೃಷ್ಣಕುಮಾರಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಬಾ ಶರೀನ್, ಸರ್ಕಾರಿ ನೌಕರರ ಸಂಘದ ಮುನಿಕೃಷ್ಣಪ್ಪ, ಸಿಡಿಪಿಒ ರಫೀಕ್, ಐಟಿಐ ಕಾಲೇಜಿನ ಸಾನಾ ನಾಗೇಂದ್ರ ಸೇರಿದಂತೆ ಹಲವರು ಇದ್ದರು. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ದಿನಾಂಕ 16 ಶಿವಯೋಗಿ ದಿನಾಂಕ 21 ಅಂಬಿಗರ ಚೌಡಯ್ಯ ಜಯಂತಿ. ಈ ಜಯಂತಿ 2 ಜಯಂತಿಗಳು ಇದಲ್ಲದೆ ಗಣರಾಜ್ಯೋತ್ಸವ 71ನೇ ಸಾಲಿನ ಗಣರಾಜ್ಯೋತ್ಸವ ಅಂಗವಾಗಿ ಪೂರ್ವ ಸಭೆಗೆ ಹಾಜರಿರ್ತಕ್ಕಂತಹ ಅಧಿಕಾರಿಗಳು ಗಣರಾಜ್ಯೋತ್ಸವ ಅಂಗವಾಗಿ ನಾವೆಲ್ಲ ಚೆನ್ನಾಗಿ ಎಲ್ಲರ ಕಾರ್ಯಕ್ರಮ, ಎಲ್ಲರ ಸಿಬ್ಬಂದಿ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಎಲ್ಲ ಬಂದಿದ್ರೆ ಯಾಕೆ ಮುಖ್ಯಸ್ಥರು ನಿಮ್ಮ ಸಿಬ್ಬಂದಿ ನಾವು ಎಲ್ಲ ಅದ್ದೂರಿಯ ಕಾರ್ಯಕ್ರಮ ಮಾಡಬೇಕಂತ ಆಚಾರ ವಿಚಾರದಿಂದ ನಾವು ಗಣರಾಜ್ಯೋತ್ಸವವಾಗಿ ಈ ಕಾರ್ಯಕ್ರಮ ಮಾಡಿಬಿಟ್ಟು ಬಹಳ ಫಿಕ್ಸ್ ಮಾಡ್ತೇವೆ. ಅಲ್ಲಿ ಮೇಡಮ್ ಅವ್ರ ಮಾತ್ರ ಫಿಕ್ಸ್ ಮಾಡಿ ಆಗೋಯ್ತು ಫಿಕ್ಸ್ ಆಗೋದ್ಮೇಲೆ ಆಗೋಯ್ತು. ಮೇಡಮ್ ಜೊತೆ ನಾನು ಮೇಡಮ್ ಅವರು ಜೊತೆ ಯಾರು ಅವ್ರ ಜೊತೆ ಇನ್ನೊಂದು ಇನ್ನೊಂದ್ಸರಿ ಚರ್ಚೆ ಮಾಡಿ. ಯಾಕಂದರೆ ಬದಲಾವಣೆ ಇದೆ. ಲಾಸ್ಟ್ 15 ಆಗಸ್ಟಲ್ಲಿ ಗೊಂದಲ ಆಗೋದು ಬೇಡ ಅಂತ ಹೇಳಿದ್ರು. ಮಕ್ಕಳ ಸಮಸ್ಯೆ ಆಗುತ್ತೆ, ಹೋಗ್ಬಿಟ್ಟು ತಿರ್ಗಾ ಬಂದ್ಬಿಟ್ಟು ತಿರ್ಗಾ ಅಲ್ಲಿ ಕ್ರಾಸ್ ಸರ್. ಈಗ ರೋಡಲ್ಲಿ 2 ಕಿಲೋಮೀಟರ್ ನಡೆಯಲೇಬೇಕು. ಈಗ ಹಂಗಿದ್ರು ಹೋಗ್ಬೇಕಲ್ವ ಅಲ್ಲಿಗೆ? ಹೌದು. ಅಲ್ಲಿಂದ ಮತ್ತೆ ಈಗ ಎಲ್ಲ ನಮ್ದೇನು ಐಟಮ್ಸ್ ಏನಿದೆ ಎಲ್ಲ ಎತ್ಕೊಂಡು ಹೋಗ್ಬೇಕು. ಮತ್ತೆ ಅಲ್ಲಿಂದ ಎತ್ಕೊಂಡೆ ಎತ್ಕೊಂಡು ಹೋಗೋದು ಬೇರೆ, ಎತ್ಕೊಂಡು ಹೋಗೋದು ಬೇರೆ, ಏನೋ ಮಾಡೋದ ಅದ್ರ ಬಗ್ಗೆ ಚರ್ಚೆ ಮಾಡೋದ, ಅಲ್ಲೇ ಹೋಗ್ಬಿಡೋದು ಉತ್ತಮ. ಈಗ ಎಲ್ಲ ನಾವು ಮುಸ್ಲಿಮ್ಸ್ ಮಾಡ್ಕೊಂಡಿದ್ದೀವಿ. ಅಂಬೇಡ್ಕರ್ ಭವನದಿಂದ ಸ್ಟಾರ್ಟ್ ಪ್ರೊಸೆಷನ್, ಅಲ್ಲಿಂದ ನೇರವಾಗಿ ಫೀಲ್ಡ್ ಹೋಗೋದು. 9 ಗಂಟೆ ಒಳಗಾಗಿ ಅಲ್ಲಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ MLA ಸರ್ ನಮಗೆ ತಾಲೂಕಲ್ಲಿ ಬರ್ತಾರೆ, ಟೈಮಿಂಗ್ಸ್ ಫಾಲೋ ಮಾಡಿ ಅಂತ ಬ್ಲಾಕ್ ಹಾಸ್ಟ್ ಮಾಡೋದು 9 ಗಂಟೆ ಒಳಗಾಗಿ ಮಾಡ್ಕೋಬೇಕಾಗುತ್ತೆ. ನಾವು 9:45 ಆಗ್ತಾ ಇರ್ತದೆ. ಯಾಕಂದ್ರೆ ಮಕ್ಕಳ ಸಮಸ್ಯೆ ಹಾಗಾಗಿ ಆ ಗೊಂದಲ ಇದ್ಮೇಲೆ ಆಗೋಗ್ಬಾರ್ದು. ಪ್ರತಿ ವರ್ಷ ಅಷ್ಟೇ ಇದೆ. ನಾವು ಮಾಡ್ಕೊಂಡಿದ್ದೀವಿ, ಎಲ್ಲರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ವಿ, ತೀರ್ಮಾನ ಮಾಡಿದ್ವಿ. ಸಾಹೇಬ್ರನ್ನ ಅದನ್ನೇ ಹೇಳಿದ್ವಿ, ಲೇಟ್ ಆಗೋದು ಬೇಡ, ಬೇರೆ ಬೇರೆ ಸಮಸ್ಯೆಗಳಿರುತ್ತೆ, ಮಕ್ಕಳು ತೊಂದರೆ ಆಗುತ್ತೆ, ಮಕ್ಕಳು 2 ಕಿಲೋಮೀಟರ್ ಬೆಳಿಬೇಕಾದ್ರೆ ಅವ್ರು ತಿಂದಿದ್ರು ಇಲ್ಲೋ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋದಿಲ್ಲ. ಇನ್ನೂ ತಿಂದಿರ್ತಾರೆ, ಇಲ್ಲೂ ಬಂದಿರ್ತಾರೆ. ಸೊ ಮಕ್ಕಳು ತೊಂದರೆ ಆಗುತ್ತೆ, ಅಲ್ಲಿಂದ ಸ್ಟಾರ್ಟ್ ಮಾಡೋದು ನಿಲ್ಸಿದ್ದಾರೆ. ಆಗಸ್ಟ್ 15 ಅದು ಕೇಳೋರಿಲ್ಲ. ವಿಜಯ್ ಕುಮಾರ್ ಮಾತಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರು ಭಾಷಣ ಮುಂದೆ ನಿಲ್ಲಿಸಿ ಅವಮಾನ ಮಾಡೋದು ಯಾಕೆ ಮಾಡಬೇಕು? ಇದು ಮುಖ್ಯ ಭಾಷಣ ಬೇಡ ಬೇಕಾದ್ರೆ ಕರೆದು ಅವಮಾನ ಮಾಡೋ ಅವಶ್ಯಕತೆ ಇಲ್ಲ. ಅವಮಾನ ಮಾಡೋ ಅವಶ್ಯಕತೆ ಇಲ್ಲ. ಹಿಂದೆ ನಮ್ಮ
ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಅವ್ರಿಗೆ ಏನು ಕೊಡಬೇಕು ಅಂತ ಮಾಡಿದ್ರಲ್ಲ ಅದೇ ಅಲ್ಲಿ ನವೆಂಬರ್ 1ಗೆ ಇವಾಗ ವಿಜಯ್ ಕುಮಾರ್ ಅವರನ್ನು ನಾಯಕ ಮಾಡ್ತಾರೆ. ವೇದಿಕೆಯಲ್ಲಿ ಇದ್ದಾಗ ಅವ್ರು ಒಳ್ಳೆ ಲೆಕ್ಚರರ್ಸ್ ಡಾಕ್ಟರ್ ಅಂತ ಪದವಿ ಪಡೆದಿದ್ದಾರೆ. ಹೌದು, ಆದ್ರೆ ಅವಮಾನ ಮಾಡಿದ್ರೆ ಅವ್ರಿಗೆ ಮಧ್ಯದಲ್ಲೇ ಕೆಲವು ವ್ಯಕ್ತಿಗಳು ಅವ್ರನ್ನ ಆವಾಸ ಮಾಡಿದ್ರು, ಅವಮಾನ ಅದನ್ನ ಯಾರು ಮಾಡಿಲ್ಲ. ಅಲ್ಲ, ಅವ್ರು ವೇದಿಕೆ ಕೊಟ್ಟಿದ್ರೆ ವೇದಿಕೆ ಕುತ್ಕೊಂಡು ಹೋಗ್ಬೇಕು ಅಷ್ಟೇ, ಅವ್ರು ಗೌರವ ತಗೊಂಡು. ಮುಖ್ಯ ಭಾಷಣ ಅವಮಾನ ಮಾಡ್ತಾರೆ. ನನಗೆ ಗೊತ್ತಿದ್ದ ಪಕ್ಕದಲ್ಲಿ ನಾನೇ ಇದ್ದಿದ್ದೇನೆ. ಮಧ್ಯದಲ್ಲಿ ಹೊಲಕ್ಕಾಯ್ತು ಸ್ವಲ್ಪ ನಿಲ್ಲಿಸಿ ಅಂತ ಒಳ್ಳೆ ಮಾತನ್ನ ಹೇಳಿದ್ರು. ಅದು ಒಳ್ಳೆ ಮಾತನ್ನ ಅವ್ರು ಕೇಳಿ ಬಿದ್ದಿಲ್ಲ, ಜೋರಾಗಿ ಸ್ವಲ್ಪ ಹೇಳಿದಕ್ಕೆ ಅದು ಅಭ್ಯಾಸ ಆಯ್ತು ಅಷ್ಟೇ, ಏನಿಲ್ಲ. ನಾನು ಅಲ್ಲೇ ಇದ್ದೆ, ಅಲ್ಲೇ ಬೇರೆ ಮತ್ತೆ ಅಷ್ಟೊಂದು ಯಾಕೆ ಸರ್ ಕಳಿಸ್ಬೇಕು? ಆಯ್ತು, ಜೋರಾಗಿ ಹೇಳೋದಕ್ಕೆ ಅದಕ್ಕೆ ಅಭ್ಯಾಸ. ಏನೇ ತಪ್ಪು ಮಾತಾಡಬಾರ್ದು, ಅದಕ್ಕೆಲ್ಲ ನೀವು ಅಧ್ಯಕ್ಷರು ಏನಿದೆ ಅವ್ರು ಗೈಡೆನ್ಸ್ ಕೊಡ್ಬೇಕು. ಇದೇ ರೀತಿ ಮಾಡಬಾರ್ದು. ಯಾರಿಗೂ ಯಾವುದೇ ಯಾವುದೇ ಧರ್ಮ ಆಗಲಿ, ಯಾವುದೇ ಭೂಮಿ ಆಗಲಿ, ಯಾರೇ ವ್ಯಕ್ತಿ ಆಗಲಿ ಪರ್ಟಿಕ್ಯುಲರ್ ಆಗಿ ಅವ್ರನ್ನ ಬೇಸ್ ಮಾಡಬಾರ್ದು. ಆ ತರ ಮಾತಾಡ್ಬೇಕು ಅಂತ ಡೈರೆಕ್ಷನ್ ಕೊಡ್ಬೇಕು.